Hallelujah. 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 ನಾವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣ. ಭೂಪರಲೋಕದ ಒಡೆಯನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನಾಗಿರುವ ಯೇಸುವಿನ ಹೆಸರಿನಲ್ಲಿ ಪಾದಕ್ಕೆ ಬರುತ್ತೇವೆ. ನಿನಗೆ ಆಕಾಶವು ಸಿಂಹಾಸನ, ಭೂಮಿಯು ನಿನಗೆ ಪಾದಪೀಠ. ನಿನ್ನ ಪಾದದಲ್ಲಿ ನಾವು ಸೇರಿ ಬರುತ್ತೇವೆ ದೇವರೇ. ಬಂದಿರುವಂಥ ನಿಮ್ಮೆಲ್ಲರ ಮಕ್ಕಳನ್ನು, ನನ್ನನ್ನು ನಿನ್ನ ಕರಲು ಒಪ್ಪಿಸ್ತೇವೆ. ಕರ್ತನ ಮಕ್ಕಳ ಸಂಗಡ ಮಾತನಾಡು. ಅವರು ಬಂದ ಸ್ಥಿತಿಯಲ್ಲಿ ಹೋಗಕೂಡದು ದೇವರೇ. ನಿನ್ನ ಮಕ್ಕಳ ಕರ್ತನ ಪ್ರಾರ್ಥನೆ ಲಾಲಿಸು. ಅವರು ಬೇಡುವ ಕಾರ್ಯ ನಡೆಯಲ್ಲ ದೇವರೇ. ಅವರಿಗಿರುವಂಥ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡು. ಅವರಿಗಿರುವಂಥ ಎಲ್ಲ ಕಾಯಿಲೆ ರೋಗದ ಬಿಡುಗಡೆ ಮಾಡು. ಅವ್ರಿಗಿರುವಂಥ ಎಲ್ಲ ಸೈತಾನನ ಬಂಧನದಿಂದ ಬಿಡುಗಡೆ ಮಾಡು ದೇವರೇ. ನಿನ್ನ ಮಕ್ಕಳಿಗೆ ವಿರೋಧವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳು ಲಯವಾಗಲಿ. ಶತ್ರುನ ಎಲ್ಲ ಬಲವು ಮುರಿಯಲ್ಪಡಲಿ. ಸೈತಾನನ ಎಲ್ಲ ಕಾರ್ಯ ಲಯವಾಗಲಿ. ತಂದೆಯನ್ನು ರಾಜ್ಯದ ಬಲ ನಿನ್ನ ಮಕ್ಕಳನ್ನು ಆವರಿಸಿಕೊಳ್ಳಲಿ. ಪರಿಶುದ್ಧಾತ್ಮನ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲೆ ಇರಲಿ. ಕಟ್ಟೆಯ ಮಕ್ಕಳ ಸಂಗಡ ಇರು. ನನ್ನನ್ನು ಸಹ ನಿಮ್ಮ ಮಕ್ಕಳಲ್ಲಿ ಒಪ್ಪಿಸ್ತೇನೆ. ನಡೆಸು. ಮಾತನಾಡುವ ಸಮಯದಲ್ಲಿ ಕರ್ತನೇ ಮಾತನಾಡು. ನಿನ್ನ ವಾಕ್ಯಗಳನ್ನು ಪ್ರಕಟಿಸು ದೇವರೇ. ನಿನ್ನ ವಾಕ್ಯ ಮಕ್ಕಳ ಮಧ್ಯದಲ್ಲಿ ಕಾರ್ಯವನ್ನು ಮಾಡಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ನಾವು ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯವನ್ನು ಓದಿಕೊಳ್ಳುವರಾಗಿರೋಣ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯ ಓದಿಕೊಳ್ಳೋಣ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳಗದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಅಲ್ಲಿ ನಾವು ಓದ್ತೇವೆ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ಒಬ್ಬರು ಇಲ್ಲ. ಅವನು ಹೇಳ್ತಾನೆ, ಒಬ್ಬರು ಇಲ್ಲ, ನನಗೆ ಒಬ್ಬರು ಇಲ್ಲ. ಹಲ್ಲೆಲೂಯಾ. 38 ವರ್ಷ ಕಾಲ ಪಾರ್ಶ್ವವಾಯು ರೋಗಿಯಾಗಿ ಇದ್ದಂಥ ಒಬ್ಬ ವ್ಯಕ್ತಿ, ಅವನಿಗೆ ಗುಣವಾಗಬೇಕೆಂಬಂಥ ಒಂದು ಆಸೆಯೊಂದಿಗೆ, ದಾಗದೊಂದಿಗೆ ಆ ಪೆದಸ್ತ ಕೊಳದ ಹತ್ರ ಮಲಗಿದವನಾಗಿದ್ದಾನೆ. ಆದರೆ ನೀರು ಉಕ್ಕುವಾಗ ಅವನನ್ನು ಆ ಕೊಳದೊಳಗೆ ಇಳಿಸುವುದಿಗೆ ಒಬ್ಬರು ಇಲ್ಲ. ಪ್ರಿಯರೇ, ಅವರ ಕುಟುಂಬದವರು ಯಾರು ಇಲ್ವಾ? ಅವನ ಜೊತೆಯಲ್ಲಿ ಹುಟ್ಟಿದವರು ಇಲ್ವಾ? ಅವನು ಬಂಧು ಬಳಗದರಿಲ್ವಾ? ಅಥವಾ ಆ ಊರಲ್ಲಿ ಅವನಿಗೆ ಪರಿಚಯ ಇರುವ ಜನಗಳಿಲ್ವಾ? ಅವನಿರುವಂಥ ಊರಲ್ಲಿ ಜನರೇ ಇಲ್ವಾ? ಅವನು ಹೇಳ್ತಾನೆ, ನನಗೆ ಒಬ್ಬರು ಇಲ್ಲ. ಪ್ರಿಯರೇ, ಈ ಥರ ಎಷ್ಟೋ ಜನಗಳು ಈ ದಿನಗಳಲ್ಲಿ ಇದ್ದಾರೆ. ನನಗೆ ಯಾರು ಇಲ್ಲ, ನನ್ನನ್ನು ವಿಚಾರಿಸುವುದಕ್ಕೆ ಯಾರು ಇಲ್ಲ, ನನಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ.
ನನಗಿರುವಂಥ ಈ ಕಷ್ಟದಿಂದ ರಕ್ಷಣೆ ಮಾಡುವುದಕ್ಕೆ ಯಾರೂ ಇಲ್ಲ. ನನಗಿರುವಂಥ ಈ ಹೋರಾಟದಲ್ಲಿ ಇಲ್ಲಿಂದ ಬಿಡುಗಡೆ ಮಾಡುವುದಕ್ಕೆ ಯಾರೂ ಇಲ್ಲ. ಎಷ್ಟೋ ಜನಗಳು ಇವತ್ತು ಮನುಷ್ಯರಿಗೆ ತಿಳಿಯದೆ, ಯಾವ ವ್ಯಕ್ತಿಗಳು ತಿಳಿಯದೆ ಅವರ ಹೃದಯದಲ್ಲಿ ಕೊರಗುವಂಥ ಜನಗಳು ಬಹಳ ಜನಗಳಿದ್ದಾರೆ. ಮಾನವರ ಜೀವನದಲ್ಲಿ ಹೋರಾಟಗಳು, ಕಷ್ಟಗಳು, ಹಿಂಸೆಗಳು ಬರುವುದು ಸಹಜ. ಆದರೆ ಆ ಸಮಯದಲ್ಲಿ ಯಾರಾದರೂ ಸಹಾಯ ಮಾಡಬೇಕು. ವಾಕ್ಯ ಹೇಳುತ್ತದೆ, ಕಷ್ಟದ ಕಾಲದಲ್ಲಿ ಸಹಾಯ ಮಾಡುವುದಕ್ಕೆ ಸಹೋದರನು ಹುಟ್ಟಿದ್ದಾನೆ ಎಂಬುದಾಗ. ಆದರೆ ಇವನ ಸಹೋದರನಿಲ್ವಾ? ಆ ಥರ ಎಷ್ಟು ಜನಗಳು ಇವತ್ತು ಇದ್ದಾರೆ, ಯಾರ ಒಂದು ಸಹಾಯವಿಲ್ಲದೆ. ಎಷ್ಟೋ ಜನರು, ನಿಮ್ಮಲ್ಲಿಯೂ ಸಹ ಆ ಥರ ಇರ್ಬೋದು. ನೀವು ಸಹ ಅದೇ ಥರ ಪರಿಸ್ಥಿತಿಯಲ್ಲಿ ಇರಬಹುದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಕಣ್ಣೀರು, ಹಾಗಾಗಿ ನಿಮ್ಮ ಜೀವನದಲ್ಲಿ ದುಃಖ, ಹಾಗಾಗಿ ನಿಮ್ಮ ಜೀವನದಲ್ಲಿ ಕಳವಳ. ಯಾಕಪ್ಪ ಈ ಜೀವಿತ ಅಂಥ ರೀತಿಯಲ್ಲಿ ನೀವು ಸಹ ಇರಬಹುದು. ಪ್ರೇರೆ, ನಿನ್ನನ್ನು ನೋಡುವ ಒಬ್ಬ ದೇವರಿದ್ದಾರೆ. ನಿನ್ನ ವಿಷಯದಲ್ಲಿ ಸಹಾಯ ಮಾಡೋಕ್ಕೆ ಒಬ್ಬ ದೇವರಿದ್ದಾರೆ. ನಿನಗಾಗಿ ಬಿಡುಗಡೆ ಮಾಡೋಕ್ಕೆ ಒಬ್ಬ ದೇವರಿದ್ದಾರೆ. ನಿನ್ನ ಕಣ್ಣೀರನ್ನು ಒರೆಸುವ ಒಬ್ಬ ದೇವರಿದ್ದಾರೆ. ಆತ ನಿಮ್ಮ ನೋಡುತ್ತಲೇ ಇದ್ದಾರೆ. 38 ವರ್ಷ ಕಾಲ ಇವನಿಗೆ ಯಾರೂ ಇಲ್ಲ. ಆದರೆ ಯೇಸುವೆ ಇವನ ಬಳಿಗೆ ಬಂದರು. ಅಂದರೆ ಇವನು 38 ವರ್ಷಗಳ ಕಾಲ ಎಂಬುದನ್ನು ಕಾಣುವಾಗ, ಯೇಸು ಕ್ರಿಸ್ತನು 30 ವಯಸ್ಸಿರುವಾಗ ಅವರು ತನ್ನ ಸೇವೆಯನ್ನು ಪ್ರಾರಂಭವನ್ನು ಮಾಡಿದರೆಂಬುದನ್ನು ಓದುತ್ತೇವೆ. ಆದರೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಹುಟ್ಟುವುದಕ್ಕೂ ಮೊದಲೇ ಇವನು ರೋಗಿಯಾಗಿದ್ದಾನೆ. ಆ ರೋಗಿಯನ್ನು ಪರಲೋಕದ ದೇವರು ಕಂಡರು. ಹಾಗಾಗಿ ಅವನ ಕಾಲದಲ್ಲೇ ಅವನಿಗಾಗಿಯೇ ಭೂಲೋಕದಲ್ಲಿ ಮಾನವನಾಗಿ ಬಂದಿದ್ದಾರೆ. ಹಲ್ಲೆಲೂಯಾ! ನಿನ್ನನ್ನು ದೇವರು ಕಾಣುತ್ತಾರೆ. ನಿನಗಾಗಿ ಸಹ ಆತ್ಮಸ್ವರೂಪನಾಗಿ ನಿನ್ನ ಬಳಿಗೆ ಬರುತ್ತಾರೆ. ಒಂದು ವೇಳೆ ನೀನು ಈ ಸಮಯದಲ್ಲಿ ಕಣ್ಣೀರಲ್ಲಿ ಇರುವುದಾದರೆ ಅವರು ನಿನ್ನನ್ನು ತಿಳಿದಿದ್ದಾರೆ. ಯಾಕೆ ನಿನಗೆ ಕಣ್ಣೀರು? ಯಾಕೆ ನಿನಗೆ ಚಿಂತೆ? ಯಾಕೆ ನಿನಗೆ ದುಃಖ? ಯಾಕೆ ನಿನಗೆ ಹೋರಾಟ? ತಿಳಿದ ದೇವರು ಇದ್ದಾರೆ. ನಮ್ಮ ದೇವರು ಸರ್ವಜ್ಞಾನಿ. It's a many signs of God. He knows everything. ಆತ ನಿನ್ನ ಬಗ್ಗೆ ಗೊತ್ತಿದೆ. ವಾಕ್ಯದಲ್ಲಿ ನಾವು ಓದುತ್ತೇವೆ, ಸತ್ಯವೇದದಲ್ಲಿ ಕೈಬಿಡಲ್ಪಟ್ಟಂಥ ಜನರ ಪಟ್ಟಿಯಲ್ಲಿ ಸುಮಾರು ಜನರಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆ ತನಕ ನಾವು ಬಹಳ ಜನಗಳನ್ನು ನಾವು ಕಾಣುತ್ತೀವಿ. ಆದಿಕಾಂಡದಲ್ಲಿ ಪ್ರಾರಂಭದಲ್ಲಿ ಆದಿಕಾಂಡ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಸಾರಳೆಂಬ ಸ್ತ್ರೀಯನ್ನು ಕಾಣುತ್ತೀವಿ. ಆಕೆ ಒಬ್ಬಂಟಿಗಳಾಗಿ ಫರೋಹನ ಅರಮನೆಯಲ್ಲಿ ಇದ್ದಾಳೆ. ಅವರಿಗೂ ಮನೆ ಇಲ್ಲ.
ಅವನಿಗೆ ಆಕೆಗೆ ಪರಿಚಯ ಇರುವಂಥ ಲೋಟನು ಸಹ ಬಂದು ವಿಚಾರಿಸ್ತಾ ಇಲ್ಲ. ಆಬ್ರಹಾಮನಾಗಲಿ ಲೋಟನಾಗಲಿ ಬಂದು ಬಿಡುಗಡೆ ಮಾಡುವ ರೀತಿಯಲ್ಲಿ ಆಗಾದ ಒಂದು ಪರಿಸ್ಥಿತಿಯಲ್ಲಿ ಸಾರಾಳು ಸಹ ಇದ್ದಾಳೆ. ಆದಿಕಾಂಡದಿಂದ ಪ್ರಕಟಣೆ ತನಕ ಹೋಗುವಾಗ ಯೋಹಾನನು ಯೇಸು ಕ್ರಿಸ್ತನ ಶಿಷ್ಯನು, ಯೇಸುವಿನ ಎದೆಯಲ್ಲಿ ಒರಗಿದಂಥ ಪ್ರೀತಿಯ ಯೋಹಾನನು ಬತ್ತು ದೀಪದಲ್ಲಿ ಒಬ್ಬಂಟಿಗನಾಗಿ ಬಿಡಲ್ಪಟ್ಟಿದ್ದಾನೆ. ಆ ಥರ ಅನುಭವದಲ್ಲಿದ್ದಂಥ ಜನಗಳನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಆದಿಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ಯಾಕೋಬನನ್ನು ನಾವು ಕಾಣುವರಾಗಿರುತ್ತೇವೆ. ಯಾಕೋಬನು ಹಾರಾನಕ್ಕೆ ಹೋಗುವ ದಾರಿಯಲ್ಲಿ ಮಲಗಿದವನಾಗಿದ್ದಾನೆ. ಯಾರು ಇಲ್ಲದವನಾಗಿ ಅನಾಥನಾಗಿ ಅವನು ಮಲಗಿದವನಾಗಿದ್ದಾನೆ. ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇಸ್ಮಾಯೇಲ್ ಹಾಗಾರಿನ ಮಗನು ಒಬ್ಬಂಟಿಗನಾಗಿ ಮಲಗಿ ಅಳುತ್ತಾ ಇದ್ದಾನೆ. ಹಾಗಾರು ಸಹ ಅವನು ಸಾಯುವುದನ್ನು ನೋಡಬಾರದೆಂಬುದಾಗಿ ದೂರ ಹೋಗಿ ಅವಳು ಅಳುತ್ತಾ ಇದ್ದಾಳೆ. ಇಸ್ಮಾಯೇಲ್ ಬಿದ್ದುಕೊಂಡಿರುವಂತಹ ಸ್ಥಳದಲ್ಲಿ, ಅಳುವ ಸ್ಥಳದಲ್ಲಿ ದೇವರು ಅವನ ಸಂಗಡ ಇದ್ದರು. ಅರಣ್ಯ ಪ್ರದೇಶದಲ್ಲಿ ಅವನು ಒಬ್ಬಂಟನಾಗಿರುವಾಗ ದೇವರು ಅವನ ಸಂಗಡ ಇದ್ದನು. ಅವನ ಕೂಗನು ದೇವರು ಅವನಿದ್ದ ಸ್ಥಳದಲ್ಲಿ ಕೇಳಿದನೆಂಬುದಾಗಿ ಓದುವರಾಗಿರುತ್ತೇವೆ. ಆದಿಕಾಂಡ 37ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೋಸೇಫನನ್ನು ಕಾಣುತ್ತೇವೆ. ಯೋಸೇಫನು ವನ ಬಾವಿಯಲ್ಲಿ ಒಬ್ಬಂಟಿಗನಾಗಿ ಬಿದ್ದುಕೊಂಡಿರುವನಾಗಿರುತ್ತಾನೆ. ಸ್ವಲ್ಪ ದೂರದಲ್ಲಿ ಅವನ ಸಹೋದರಗಳಿದ್ದಾರೆ, ಅವರು ಬಂದ ಅವನಿಗೆ ಸಹಾಯ ಮಾಡುತ್ತಾ ಇಲ್ಲ. ಅಂತ ರೀತಿಯಲ್ಲಿ ಯೋಸೇಫನು ಬಿದ್ದುಕೊಂಡಿರುವನಾಗಿರುತ್ತಾನೆ ಒಣ ಬಾವಿಯಲ್ಲಿ. ಅದು ಮಾತ್ರವಲ್ಲ, ವಿಮೋಚನೆ ಕಾಂಡ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಾಣುವಾಗ ನೈಲ್ ನದಿಯಲ್ಲಿ ಮೋಶೆ ಒಬ್ಬಂಟಿಗನಾಗಿ ಇರುವನಾಗಿದ್ದಾನೆ. ತಂದೆ, ತಾಯಿ, ಸಹೋದರಿ, ಸಹೋದರ ಯಾರು ಅವನ ಸಂಗಡ ಇರಲಿಲ್ಲ. ಒಬ್ಬಂಟಿಗನಾಗಿ ನದಿಯಲ್ಲಿ ಮಲಗಿಸಲ್ಪಟ್ಟವನಾಗಿ, ಕೂಸಾಗಿ, ಅನಾಥನಾಗಿ ಇರುವನಾಗಿ ನಾವು ಕಾಣುತ್ತೀವಿ. 1ನೇ ಸಾಮುವೇಲನ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವದರ್ಶನ ಗುಡಾರದಲ್ಲಿ ಮಂಜುಷವ ಮುಂದೆ ದೇವರ ದೀಪ ಹಾರಿ ಹೋಗುವುದಕ್ಕೂ ಮೊದಲೇ ಸಾಮುವೇಲನಲ್ಲಿ ಒಬ್ಬಂಟಿಗನಾಗಿ ಮಲಗಿರುವುದನ್ನು ನಾವು ಓದುತ್ತೇವೆ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಸಿಂಸೋನನು ಒಬ್ಬಂಟಿಗನಾಗಿ ಫಿಲಿಸ್ತರ ಎಲ್ಲರ ಮುಂದೆ ಕೈ ಬಿಡಲ್ಪಟ್ಟವನಾಗಿ, ತಳ್ಳಲ್ಪಟ್ಟವನಾಗಿ, ಹಿಂಸೆಗೆ ಗುರಿ ಮಾಡಲ್ಪಟ್ಟವನಾಗಿ, ಅವನ ನೋಡಿ ಪರ್ಯಾಸ ಮಾಡುವ ರೀತಿಯಲ್ಲಿ ಇರುವನಾಗಿದ್ದಾನೆ. ದಾನಿಯೇಲ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಸಿಂಹದ ಗವಿ ಒಳಗಡೆ ದಾನಿಯೇಲ್ ಒಬ್ಬಂಟಿಗನಾಗಿ ಇರುವುದನ್ನು ನಾವು ಕಾಣುವರಾಗಿರುತ್ತೀವಿ. ಯೋನ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಕಾಣುವಾಗ ಯೋನನು ಮೀನಿನ ಹೊಟ್ಟೆಯ ಒಳಗಡೆ ಸಮುದ್ರದ ಕೆಳ ಭಾಗದಲ್ಲಿ ಒಬ್ಬಂಟಿಗನಾಗಿರುವುದನ್ನು ನಾವು ಕಾಣುತ್ತೇವೆ.
ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸೆರೆಮನೆಯಲ್ಲಿ ಪೇತ್ರನು ಬಂಧಿಸಲ್ಪಟ್ಟವನಾಗಿ ಮಲಗಿದ್ದಾನೆ. ಪ್ರಿಯರೇ, ಸಾರಳು, ಯಾಕೋಬ, ಇಸ್ಮಾಯೇಲ್, ಯೋಸೇಪ, ಮೋಶೆ, ಸಮುವೇಲ, ಸಿಂಸೋನ, ದಾನಿಯೇಲ, ಯೋನ, ಪೇತ್ರ ಇವರುಗಳು ಸಹ ಕೈ ಬಿಡಲ್ಪಟ್ಟವರಾಗಿ, ತಳ್ಳಲ್ಪಟ್ಟವರಾಗಿ ಇರುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಆದರೆ ಅವರ ಜೀವನಗಳಲ್ಲಿ ದೇವರು ಇದ್ದುದನ್ನು ನಾವು ಕಾಣುತ್ತೀವಿ. ದೇವರವರ ಸಂಗಡ ಕಾರ್ಯಗಳನ್ನು ನಿರ್ವಹಿಸುವುದನ್ನು ಕಾಣುತ್ತೇವೆ. ದೇವರವರ ಸಂಗಡ ಇದ್ದಾರೆ. ದೇವರ ರಾಜ್ಯ ಅವರ ಸಂಗಡ ಇದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆಗಿರುವಾಗ ದೇವರು ಪಕ್ಷಪಾತಿಯೋ ಇಲ್ಲ. ಅವರ ಸಂಗಡ ಇದ್ದಂಥ ದೇವರು ನಿಮ್ಮ ಸಂಗಡ ಇರುತ್ತಾರೆ. ಅವರನ್ನು ಕೈ ಬಿಡದ ದೇವರು ನಿಮ್ಮನ್ನು ಕೈ ಬಿಡದವರಾಗಿಯೇ ಇರುತ್ತಾರೆ. ಅವರನ್ನು ರಕ್ಷಣೆ ಮಾಡಿದ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ. ಅವರಿಗಾಗಿ ತನ್ನ ಪರಾಕ್ರಮವನ್ನು ತೋರಿಸಿದ ದೇವರು ನಿಮಗೆ ತೋರಿಸ್ತಾರೆ. ಆತ ನಿತಿನಾದ ತಂದೆ, ಆತ ನಿತಿನಾದ ತಂದೆ, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ಸಮಾಧಾನದ ಪ್ರಭು, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಪರಲೋಕದ ಎಲ್ಲ ಮಹಿಮೆಯನ್ನು ಬಿಟ್ಟು ಭೂಲೋಕದಲ್ಲಿ ಮಾನವನಾಗಿ ನಮಗಾಗಿ ಬಂದಾತನು, ನಿನ್ನಗಾಗಿ ಬಂದಾತನು. ಪರ್ಸನಲಿ ಫಾರ್ ಯು, ನಿನಗಾಗಿಯೇ. ಆ 38 ವರ್ಷ ಕಾಲ ಯಾರು ಸಹಾಯಕನಿಲ್ಲದೆ ಮಲಗಿದ ವ್ಯಕ್ತಿಗಾಗಿ ಅವನ ಕಾಲದಲ್ಲಿಯೇ ದೇವರೇ ಮನುಷ್ಯನಾಗಿ ಬಂದಿದ್ದಾರೆ. ಗಾಡ್ ಮ್ಯಾನಿಫೆಸ್ಟ್ ಇನ್ ದ ಫ್ಲೆಶ್ ಎಂಬುದಾಗಿ 1 ತಿಮೊಥೆಯು 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಓದುವರಾಗಿರುತ್ತೇವೆ. God manifested in the flesh, ನಿನಗಾಗಿ ನನಗಾಗಿ ಆ 38 ವರ್ಷ ಕಾಲ ರೋಗಿಯಾಗಿ, ಯಾರು ಸಹಾಯಕರಾಗಿ ಇಲ್ಲದ ವ್ಯಕ್ತಿಗಾಗಿ ಆತನು ಬಂದಿರುವುದಾದರೆ, ಇವತ್ತು ಸಹ ಆತನ ಪ್ರೀತಿ, ಆತನ ದಯೆ, ಹಲ್ಲೆಲೂಯಾ, ಆತನನ್ನು ಹುಡುಕುವ ಮಕ್ಕಳಿಗೆ ತನ್ನ ಶಕ್ತಿಯನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಕಷ್ಟದ ಕಾಲದಲ್ಲಿ ನಾವು ಮೊರೆ ಇಡುವರಾಗಿರಬೇಕು. ಕಷ್ಟದ ಕಾಲದಲ್ಲಿ ದೇವರ ಬಳಿಗೆ ಓಡಿ ಬರುವವರಾಗಿರಬೇಕು. ಕಷ್ಟದ ಕಾಲದಲ್ಲಿ ದೇವರ ಪಾದವನ್ನು ಹಿಡಿದುಕೊಳ್ಳುವವರಾಗಿರಬೇಕು. ನಮಗಾಗಿ ಒಬ್ಬರು ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾವಣೆಯನ್ನು ಮಾಡಿ ಆಶೀರ್ವಾದದಲ್ಲಿ ದೇವರು ನಡೆಸ್ತಾರೆ. ಹೌದು ಪ್ರಿಯರೇ, ಯೋಬನ ಹೆಂಡತಿ ಹೇಳಿದ್ಲು, ಯಾಕೆ ಜೀವನವನ್ನು ಇಟ್ಟುಕೊಂಡಿದ್ದೀಯಾ? ದೇವರನ್ನು ದೂಷಿಸು ಸಾಯ್, ದೇವರನ್ನು ದೂಷಿಸಿ ಸತ್ತು ಹೋಗು. ಯಾಕೆ? ಆಕೆ ಗಂಡ ಯೋಬನು ಪಡುವಂಥ ಕಷ್ಟ ಸಗಿಸಿಕೊಳ್ಳಲಿಕ್ಕೆ ಆಗದೆ ಆ ಥರ ತನ್ನ ಹೃದಯದಿಂದ ಆಕೆ ಮಾತನಾಡಿದಳು. ಹೌದು ಪ್ರಿಯರೇ, ಆದರೆ
ಯೋಬನ ಜೀವನವನ್ನು ಬದಲಾವಣೆ ಮಾಡಿದ ದೇವರು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಯೋಬನು ಎಲ್ಲವನ್ನು ಕಳಕೊಂಡ ಎಲ್ಲವನ್ನು ಎರಡರಷ್ಟು ದೇವರು ತಿರುಗಿ ಬರಮಾಡುವಂತೆ ಮಾಡಿದ ದೇವರು, ನಿನ್ನ ಇದ್ದಾಗೆ ನಿರಂತರ ಇರುವ ದೇವರು. ಆತನಿಗೆ ಅಸಾಧ್ಯವಾದ ಏನಿಲ್ಲ, ಆತನಿಗೆಲ್ಲ ಸಾಧ್ಯ. ಆತನಿನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿ ಎರಡರಷ್ಟು ಆಶೀರ್ವಾದಗಳನ್ನು ಕೊಡಲಿಕ್ಕೆ ಆತನು ರಾಜಾದಿ ರಾಜನು, ಸರ್ವಶಕ್ತನು, ದೇವಾದಿ ದೇವನು, ಪ್ರೀತಿ ಸ್ವರೂಪನು. ಆತನು ಇಮ್ಮಾನುವೇಲ್ ನಿಮ್ಮ ಸಂಗಡ ಇದ್ದಾರೆ. ನಾವು ಆರಾಧಿಸುವಂತ, ನಾವು ನಂಬುವಂತ ಯೇಸು ಕ್ರಿಸ್ತನು, ಆತನು ಮೃತ್ಯುಂಜಯನು. ಮರಣವೇ ನಿನ್ನ ಜಯವಲ್ಲಿ, ಪಾತಾಳವೇ ನಿನ್ನ ವಶದ ಕೊಂಡಿಯಲ್ಲಿ ಎಂಬುದಾಗಿ ಆತನು ಮರಣವನ್ನು ಪಾತಾಳವನ್ನು ಜಯಿಸಿ ಬಂದಾತನು. ನಿನಗಾತನು ಜಯ ಕೊಡುತ್ತಾರೆ. ನಂಬುವ ನೀನಿಗೆ ದೇವರು ಜಯ ಕೊಡುತ್ತಾರೆ. ನಿಮ್ಮ ಜೀವನದಲ್ಲಿ ಜಯ ಆಗುವುದೇ ನಿಶ್ಚಯ. ನಿನಗೆ ಸೋಲಿಲ್ಲ. ಎಸ್, ನಿನಗೆ ಜಯ ನಿಶ್ಚಯ. ನಿನಗಾಗಿ ದೇವರು ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ನೀನು ಆ ಸ್ಥಳಕ್ಕೆ ಹೋಗುವುದಕ್ಕಾಗಿ ದೇವರು ನಿಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ನೀನು ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರನ್ನ ಬಳಿಗೆ ಬಂದು ಕರೆಕೊಂಡು ಹೋಗುವವರಾಗಿರುತ್ತಾರೆ. ಆತನ ವಾಗ್ದಾನಗಳು ನಿನಗಾಗಿಯೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸ್, ಹೆದರಬೇಡ, ದಿಗ್ಭ್ರಮೆ ಕೊಳ್ಳಬೇಡ. ಹಲ್ಲೆಲೂಯಾ. ನಂಬು. Have a faith in God. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ದೇವರ ಮಹಿಮೆಯನ್ನು ಕಾಣಬೇಕು. ದೇವರನ್ನು ಹುಡುಕೋ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೋಕಪಡು. ದೇವರ ರಾಜ್ಯ ಮಾತ್ರ ನಿನ್ನ ಬಳಿಗೆ ಬಂದುಬಿಟ್ರೆ, ದೇವರು ಮಾತ್ರ ನಿಮ್ಮ ಜೊತೆಲಿ ಇದ್ದು ಬಿಟ್ರೆ, ಆತನ ರಾಜಾದಿರಾಜನ ಪರಲೋಕ ಆತನದು, ಭೂಲೋಕ ಆತನದು, ಅದರಲ್ಲಿರುವ ಸಮಸ್ತವು ಆತನದು. ಆತನ ಎಲ್ಲ ಕಾರ್ಯ ನಿನಗಾಗಿ ಮಾಡಲಿಕ್ಕೆ ಸರ್ವಶಕ್ತನು. ಹಲ್ಲೆಲೂಯಾ. ನಿನಗಾಗಿ ಈ ಪ್ರಪಂಚವನ್ನೇ ಅಪ್ಸೈಡ್ ಡೌನ್ ಮಾಡ್ತಾರೆ, ತಿರುಗಿಸ್ತಾರೆ, ಇಲ್ಲ ಇರುವಾಗ ಬರಮಾಡುತ್ತಾರೆ. ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ತರ ನಾವು ಓದಿಕೊಳ್ಳುವರಾಗಿರುತ್ತೇವೆ. ಓದೋಣ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಯಸ್. ಯಾರು ಹೇಳಿದು? ನೀವು ನಂಬುವ ಯೇಸು. ಯಾರು ಹೇಳಿದು? ನೀವು ಆರಾಧನೆ ಮಾಡುವ ಯೇಸು. ಯಾರು ಹೇಳಿದು? ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಹೇಳಿದು. ಯಾರು ಹೇಳಿದು? ನಿನಗಾಗಿ ಜಡಿಯಲ್ಪಟ್ಟ ಯೇಸು, ನಿನಗಾಗಿ ತನ್ನ ಸ್ವಂತ ರಕ್ತವನ್ನೇ ಸುರಿಸಿದಂಥ ಯೇಸು, ನಿನಗಾಗಿಯೇ ತನ್ನ ಪ್ರಾಣವನ್ನು ಕೊಟ್ಟಂತ ಯೇಸು, ಒಳ್ಳೆ ಕುರುಬನಾಗಿರುವಂಥ ಯೇಸು, ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ಯೇಸು, ಮಗನನ್ನೇ ಕೊಟ್ಟ ಆತನು ಸಮಸ್ತವನ್ನು ನಿಮಗೆ ಕೊಡದಿರುವನು. ಖಂಡಿತ ಯೇಸುವನ್ನು ಹುಡುಕಿ ಬರುವವರಿಗೆ ಎಲ್ಲವನ್ನು ಕೊಡುತ್ತಾರೆ. ನೀ ಅನಾಥನೆಂಬುದಾಗಿ ಅನಿಸಬೇಡ. ಹಲ್ಲೆಲೂಯಾ. ನೀ ಅನಾಥನೆಂಬುದಾಗಿ ಅನಿಸಬೇಡ. ನಿಮ್ಮನ್ನು ಅನಾಥನಾಗಿ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಯೆಶಾಯ 41ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ತರ ಓದುವರಾಗಿರುತ್ತೇವೆ. ಓದೋಣ. ಯೆಶಾಯ 41:13. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು
ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ, ನಿನ್ನ ಕೈಯನ್ನು ಹಿಡಿದಿದ್ದೇನಲ್ಲ. ಹಲ್ಲೆಲೂಯ. ನಿನ್ನ ಕೈಯನ್ನು ಹಿಡಿಯುತ್ತೇನಲ್ಲ. ಯಾರಿಗೆ ನಮ್ಮ ದೇವರ ಕೈ ಹಿಡಿಯಬೇಕಾ? ಯಾರು ದೇವರ ಹಸ್ತವನ್ನು ಹಿಡಿದುಕೊಳ್ಳಬೇಕು ಇಷ್ಟ? ಕೈ ಎತ್ತಿದ್ರ? ಯಾರಿಗೆ ದೇವರು ನಿನ್ನ ಹಸ್ತವನ್ನು ಹಿಡಿಯಬೇಕು ಅವರೆಲ್ಲ ಕೈ ಎತ್ತಾನ. ನಿಮ್ಮ ಕೈಯನ್ನು ಹಿಡಿಯಲ್ಲ, ನಿಮ್ಮ ಕೈಯನ್ನು ಹಿಡಿದುಕೊಳ್ಳಲ್ಲ. ಎಸ್, ಕೈ ಎತ್ತಾನ. ಸ್ಪಿರಿಟ್ ಆಫ್ ಗಾಡ್, ಹೋಲಿ ಗಾಡ್, ಹಾಗೆ ಕೈ ಇಟ್ಕೊಂಡಿರುವವರಾಗಿರೋಣ. ತಂದೆಯೇ, ಈ ಸಮಯದಲ್ಲಿ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಮಕ್ಕಳ ಹಸ್ತವನ್ನು ಹಿಡಿದುಕೋ, ನಿನ್ನ ಮಕ್ಕಳ ಹಸ್ತವನ್ನು ಹಿಡಿದುಕೋ. ಪೇತ್ರನು ಸೆರೆಮನೆಯಲ್ಲಿ ಇದ್ದಾಗ ಕರ್ತನೇ, ಮಾರ್ಕನ ಮನೆಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪರಲೋಕದಿಂದ ದೇವ ದೂತರನ್ನು ಕಳುಹಿಸಿ ಯಾವ ರೀತಿಯಲ್ಲಿ ಕರ್ತನೇ ಪೇತ್ರನನ್ನು ಕರೆದುಕೊಂಡು ಹೋಗಿದೆಯೋ ಅದೇ ತರ ನಿನ್ನ ಮಕ್ಕಳ ಜೀವನದಲ್ಲಿರುವಂತ ಎಲ್ಲ ಸೆರೆಮನೆಗಳಿಂದ ಬಿಡುಗಡೆ ಮಾಡು ದೇವರೇ. ಎಲ್ಲ ಕರ್ತನೇ ಹೋರಾಟದಿಂದ ಬಿಡುಗಡೆ ಮಾಡು. ಕರ ಎತ್ತಿದ ಮಕ್ಕಳ ಪ್ರತಿಯೊಬ್ಬರ ಹಸ್ತವನ್ನು ಹಿಡಿ, ನಿನ್ನ ಕರೆದುಕೊಂಡು ಹೋಗು ದೇವರೇ. ಎಸ್, ಕಟ್ಟಿನ ಕರದಲ್ಲಿ ಒಪ್ಪಿಸ್ತೇನೆ. ನಿನ್ನ ಆತ್ಮನ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಸಂಪೂರ್ಣವಾಗಿ ಈಗಲೇ ಇಳಿಯಲಿ. ನಾನು ನಿಮಗೆ ಅನಾಥನಾಗಿ ಬಿಡುವುದಿಲ್ಲ ಎಂಬುದೇ ಹೇಳಿದ್ವ. ಯೇಸುವೇ, ನಿನ್ನ ಮಕ್ಕಳ ಹಸ್ತವನ್ನು ಈ ಸಮಯದಲ್ಲಿ ಹಿಡಿದಿಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವ ನಮ್ಮ ಹಸ್ತವನ್ನು ಹಿಡಿದಕ್ಕಾಗಿ ಚಪ್ಪಾಳೆ ತಟ್ಟಿ ದೇವರು ಕೊಂಡಾಡುವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೊರತು ಎಲ್ಲ ಅಭಿಷೇಕದಲ್ಲಿ ಇರುವವರಾಗಿರೋಣ. ಚಪ್ಪಾಳೆ ತಟ್ಟಿ ದೇವರ ಕೊಂಡಾಡುತ್ತಾ ಅಭಿಷೇಕದಲ್ಲಿ ದೇವರನ್ನು ಸ್ತೋತ್ರ ಮಾಡುತ್ತಾ ದೇವರಲ್ಲಿ ನೆಲೆಗೊಂಡಿರುವವರಾಗಿ ಕೊಂಡಾಡುವರಾಗಿ ಇರುವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, hallelujah. Oh rito loco riama duriapa rito loco rama laba diantu raba. ಕರ್ತನೇ, ನಿನ್ನ ಮಕ್ಕಳನ್ನು ಮುಟ್ಟಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಮಕ್ಕಳ ಕರವನ್ನು ಹಿಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಅವರ ಸೆರೆಮನೆಯಿಂದ ನೀನು ಬಿಡುಗಡೆ ಮಾಡುವ ಕರ್ತನಾಗಿ ಅವರ ಸಂಗಡ ಇರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈಗಲೇ ಬಿಡುಗಡೆ ಆಗ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನಿನ್ನ ಮಕ್ಕಳ ಅಭಿಷೇಕವನ್ನು ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಎಲ್ಲ ತರದ ಬಂಧನಗಳು ಮುರಿಯಲ್ಪಡ್ತಾ ಇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ದೇವರೇ. ಈಗಲೇ ಸೈತಾನನ ಎಲ್ಲ ಕಾರ್ಯಗಳು ಲಯವಾಗುತ್ತಾ ಇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ. ರೆತ್ತೋಲೋ ಕೊರಿಯಮ ಶದರಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮ ಸಂಗಡ ನೀನು ಇರುವುದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಯೆಶಾಯ 41 ಅಧ್ಯಾಯ 10ನೇ ವಾಕ್ಯದಲ್ಲಿ ಸಹ ಈ ಥರ ನಾವು ಓದಿಕೊಳ್ಳುವರಾಗಿರುತ್ತೇವೆ. ಹಲ್ಲೆಲೂಯಾ. ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆ ಕೊಲ್ಲದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾನೇ ನಿನ್ನ ದೇವರೆಂಬುದಾಗಿ ನಮ್ಮ ದೇವರು ಹೇಳ್ತಾರೆ. ನಾವು ನಂಬುವ ದೇವರು ಹೇಳ್ತಾ ಇದ್ದಾರೆ. ನಾವು ಆರಾಧನೆ ಮಾಡುವ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ನಿನ್ನ ದೇವರು. ಹೌದು, ನಮ್ಮನ್ನು ದೇವರು ಕರೆಯುವ ದೇವರು. ಕಷ್ಟದ ಕಾಲದಲ್ಲಿ, ಹೋರಾಟದ ಕಾಲದಲ್ಲಿ, ಹೇಳೇ ಹೊರೆಯೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ. ಕಷ್ಟಪಡುವರು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನಾನೇ ನಾನೇ ನಮ್ಮ ಯೇಸು ಒಳ್ಳೆಯ ಕುರುಬನು. ತನ್ನ ಕುರಿಗಳನ್ನು ನಡೆಸಲಿಕ್ಕೆ ಆತನು ಸರ್ವಜ್ಞಾನಿ. ತನ್ನ ಕುರಿಗಳನ್ನು ಅವರಿಗಿರುವಂಥ ಕಷ್ಟಗಳಿಂದ ಬಿಡುಗಡೆ ಮಾಡಲಿಕ್ಕೆ
ಆತನ ಸರ್ವಶಕ್ತನು ನಮ್ಮನ್ನು ಅವರೇ ಹುಡುಕಿ ಬಂದಿದ್ದಾರೆ. ಈ ಪಾರ್ಶ್ವವಾಯು ರೋಗಿ 38 ವರ್ಷ ಕಾಲ ಮಲಗಿದ ವ್ಯಕ್ತಿಯನ್ನು ಅವರೇ ಹುಡುಕಿ ಬಂದಿದ್ದಾರೆ. ಅದೇ ಥರ ನಿನ್ನನ್ನು ಯೇಸು ಹುಡುಕಿ ಬಂದಿದ್ದಾರೆ ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕಾಗಿ. ಹಲ್ಲೆಲೂಯಾ. ಈಗಲೇ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಈಗಲೇ ನಿಮ್ಮ ಅಂತರಾತ್ಮದಲ್ಲಿ ಮಾತನಾಡುತ್ತಲೇ ಇದ್ದಾರೆ. ನಿಮಗೆ ನಿಶ್ಚಯ ಉಂಟಾಗುತ್ತಾ ಇದೆ. ಎಸ್, ನನಗೆ ಬಿಡುಗಡೆ ಆಗಲಿಕ್ಕೆ ಇದೆ. ನನ್ನ ಜೀವನದಲ್ಲಿ ದೇವರು ಪರಿವರ್ತನೆ ಮಾಡಲಿಕ್ಕೆ ಇದ್ದಾರೆ ಎಂಬಂಥ ನಂಬಿಕೆ ನಿನ್ನ ಒಳಗಡೆ ಬರುತ್ತಲೇ ಇರುವಾಗಲೇ ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡಲಿಕ್ಕೆ, ನಿನ್ನ ಪರಿಸ್ಥಿತಿಯಲ್ಲಿ ಕ್ರಿಯೆಯನ್ನು ಮಾಡೋಕ್ಕೆ ಆತನು ಸಿದ್ಧನಾಗಿದ್ದಾರೆ. ಹಲ್ಲೆಲೂಯಾ. ನೀ ಅದನ್ನು ಕಾಣುತ್ತಿ, ನೀ ಅದನ್ನು ಅನುಭವಿಸಲಿಕ್ಕಿದೆ, ನೀ ಅದನ್ನು ಸಾಕ್ಷಿ ನುಡಿಲಿಕ್ಕೆ ಇದೆ. ಎಸ್, ಈಗ ಅಳುವ ನೀವು ಇನ್ನು ಮುಂದೆ ಅಳುವುದೇ ಇಲ್ಲ. ಈಗ ಅಳುವ ನೀವು ಇನ್ನು ಮುಂದೆ ಅಳುವುದಿಲ್ಲ. ಕಾರಣ ಏನು ಗೊತ್ತಾ? ಅವರೇ ಬಿಡುಗಡೆ ಮಾಡ್ತಾರೆ. ಅವರೇ ನಿನ್ನ ಕಣ್ಣೀರನ್ನು ಒರೆಸುವವರಾಗಿದ್ದಾರೆ. ಎಸ್, ಹಲ್ಲೆಲೂಯಾ. ಯೆಶಾಯ 66ನೇ ಅಧ್ಯಾಯ ಅದರಲ್ಲಿ 13ನೇ ವಾಕ್ಯದಲ್ಲಿ ಈ ಥರ ಓದುತ್ತೇವೆ. ಓದೋಣ. ಯೆಶಾಯ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು, ನಾನು ನಿನ್ನನ್ನು ಸಂತೈಸುವೆನು. ತಾಯಿ ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುವೆನು. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮಗೆ ದೇವರು ತಾಯಾಗಿ ಬರುತ್ತಾರೆ. ವಾಕ್ಯ ಹೇಳುತ್ತದೆ ಯೆಶಾಯ 49 ಅದರಲ್ಲಿ 15ನೇ ವಾಕ್ಯದಲ್ಲ ಈ ಥರ ನಾವು ಓದುತ್ತೇವೆ. ಓದೋಣ ಪ್ರಿಯರೇ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕುಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇನು. ನಾನಾದರೂ ನಿನ್ನನ್ನು ಮರೆಯೇನು. ಒಂದು ವೇಳೆ ಎತ್ತ ತಾಯಿ ಮರೆಯಬಹುದು. ಹಲ್ಲೆಲೂಯಾ. ಒಂದು ವೇಳೆ ಎತ್ತೋ ಮರೆಯಬಹುದು. ಈ ಶಬ್ದವನ್ನು ಕೇಳುವ ನಿನ್ನಲ್ಲಿ, ಹೌದು, ನನ್ನ ತಾಯಿ ನನ್ನನ್ನು ಬಿಟ್ಟಿದ್ದಾಳೆ, ನನ್ನ ತಾಯಿ ನನ್ನ ಕೈ ಬಿಟ್ಟಿದ್ದಾಳೆ, ನನ್ನ ತಾಯಿ ತೊರೆದಿದ್ದಾಳೆ, ನನ್ನ ಎತ್ತವರು ನನ್ನನ್ನು ತಳ್ಳಿ ಬಿಟ್ಟಿದ್ದಾರೆ. ಯೇಸುವೇ ನನ್ನನ್ನು ಕರುಣಿಸೆಂಬುದಾಗಿ ಈ ಸಮಯದಲ್ಲಿರುವಂಥ ನಿನಗೆ ಯೇಸು ನಿನಗೆ ತಾಯಾಗಿ ಬರುವರಾಗಿದ್ದಾರೆ. ದೇವರು ನಿನಗೆ ತಾಯಾಗಿ ಬರುವರಾಗಿದ್ದಾರೆ. ನಿನ್ನವರು ಓರುವರಾಗಿದ್ದಾರೆ. ನಿನ್ನವರು ಒತ್ತುಕೊಳ್ಳುವರಾಗಿದ್ದಾರೆ. ತಾಯಿಯ ಗರ್ಭದಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವರು, ತಾಯಿಯ ಗರ್ಭದಲ್ಲಿ ನಿನ್ನ ಎಲುಬು, ಚರ್ಮ, ನರ ಇವುಗಳನ್ನು ಉಂಟು ಮಾಡಿದಂಥ ದೇವರು, ಹುಟ್ಟಿದ ಅಂದಿನಿಂದ ಈ ದಿನ ತನಕ ಕಾಪಾಡಿದಂಥ ದೇವರು, ಪೋಷಣೆ ಮಾಡಿದಂಥ ದೇವರು, ನಿನ್ನ ಬಂದಂಥ ಆಪತ್ತುಗಳಲ್ಲಿ, ನಿನಗೆ ಬಂದಂಥ ಕಷ್ಟಗಳಲ್ಲಿ, ಕೊರತೆಗಳಲ್ಲಿ ನಿನಗೆ ಸಹಾಯ ಮಾಡಿದ ದೇವರು ನಿನ್ನ ಸಂಗಡ ಇದ್ದಾರೆ. ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಒಂದು ತಾಯಿ ಸಂತೈಸುವ ರೀತಿಯಲ್ಲಿ ಯೇಸು ನಿನ್ನನ್ನು ಸಂತೈಸುವರಾಗಿದ್ದಾರೆ ಮಗನೇ. ಯೇಸು ನಿನ್ನನ್ನು ಸಂತೈಸುವರಾಗಿದ್ದಾರೆ ಮಗಳೇ. ಆತನ ಪ್ರೀತಿ ಎಂದಿಗೆ ಬಿದ್ದು ಹೋಗಲ್ಲ. ಆತನ ಪ್ರೀತಿ ಸ್ವರೂಪಿ. ಆತನ ಮೇಲೆ ಮಮತೆ ಇಟ್ಟಿದ್ದಾರೆ. ಆತನನ್ನು ದೃಷ್ಟಿಸಿ ನೋಡುವರಾಗಿರುತ್ತಾರೆ. ಇಸ್ಮಾಯೇಲ್
ಅರಣ್ಯ ಪ್ರದೇಶದಲ್ಲಿ ಅಳುತ್ತಾ ಕೂಗುತ್ತಾ ಇರುವಂತ ಸಮಯದಲ್ಲಿ ಯಾರು ಇಲ್ಲ, ಅನಾಥನಾಗಿ ಕೂಗುತ್ತಾ ಇದ್ದಾನೆ. ಅವನು ಬಿದ್ದುಕೊಂಡಿರುವಂತ ಸ್ಥಳದಲ್ಲಿ ದೇವರು ಅವನ ಮೊರೆಯನ್ನು, ಅವನ ಕೂಗನ್ನು ಕೇಳಿದರು ಎಂಬುದಾಗಿ ಓದುತ್ತೇವೆ ಪ್ರಿಯರೇ. ಹಲ್ಲೆಲೂಯ. ಆ ದೇವರು ನಿನ್ನ ಕೂಗನ್ನು ಕೇಳುವ ದೇವರು. ಆ ದೇವರು ನಿನ್ನನ್ನು ಕೈ ಬಿಡದೆ ನಡೆಸುವ ದೇವರು. ಅಣ್ಣಳು ದೇವಾಲಯದಲ್ಲಿ ತನ್ನ ಕಷ್ಟದ ಕಾಲದಲ್ಲಿ ಅಳುತ್ತಾ ದೇವರಿಗೆ ತನ್ನ ಹೃದಯದಲ್ಲಿರುವಂಥ ಭಾರವನ್ನು ದೇವರು ಮುಂದೆ ಒಯ್ದಳು. ದೇವರು ಆಕೆಯ ಪ್ರಾರ್ಥನೆಯನ್ನು, ಆಕೆಯ ಕಣ್ಣೀರ ಪ್ರಾರ್ಥನೆಯನ್ನು ಕೇಳಿದರು. ಅದೇ ದೇವರು ನಿನ್ನ ದೇವರಾಗಿದ್ದಾರೆ. ಖಂಡಿತ ನಿಮಗೆ ಕಣ್ಣೀರನ್ನು ಒರೆಸುವ ದೇವರು. ಅಣ್ಣಳು ಬೇಡಿದ ಕಾರ್ಯದಲ್ಲಿ ಅದ್ಭುತ ಮಾಡಿದ ದೇವರು ನಿನಗೆ ಅರ್ಥವನ್ನು ಮಾಡುತ್ತಾರೆ. ಹೆದರಬೇಡ, ಹೆದರಬೇಡ. ಆತನು ಜೀವಿಸುವ ದೇವರು, ಕನಿಕರ ಇರುವ ದೇವರು, ದಯ ತೋರಿಸುವ ದೇವರು. ನಿನಗಾಗಿ ಅರ್ಥವನ್ನು ಮಾಡುತ್ತಾರೆ. ಅಳಬೇಡ ಸಹೋದರ, ಅಳಬೇಡ ಸಹೋದರಿ. ನಿನ್ನ ಕಣ್ಣೀರನ್ನು ಬೊದ್ದಲಲ್ಲಿ ಇಟ್ಟು ಉತ್ತರ ಕೊಡುವ ದೇವರಾಗಿ ನಿಮ್ಮ ಸಂಗಡ ಇದ್ದಾರೆ. ನಿನ್ನ ಕಣ್ಣೀರನ್ನು ದೇವರು ಮರೆಯುವುದೇ ಇಲ್ಲ. ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವ ದೇವರಾಗಿ ನನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯ. 103ನೇ ಕೀರ್ತನೆ ಅದರಲ್ಲಿ ಸಹ 13ನೇ ವಾಕ್ಯದಲ್ಲಿ ಈ ತರ ಓದುತ್ತೇವೆ. ಓದೋಣ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಇನ್ನೊಂದ್ಸಾರಿ ಓದ್ರಿ ಸಿಸ್ಟರ್. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಹಲ್ಲೆಲೂಯ. ತಂದೆ ಕನಿಕರಿಸುವ ರೀತಿಯಲ್ಲಿ ನೀವು ಈಗ ಸಭೆಯಲ್ಲಿ ಬಂದಿರುವುದು ಆತನ ದಯೆಯನ್ನು ಹುಡುಕಿ. ಹಲ್ಲೆಲೂಯ. ನಿನಗೆ ಭಕ್ತಿ ಇದೆ. ತನ್ನ ಭಕ್ತರಿಗೆ ಹಾಗೆ ಕನಿಕರ ತೋರಿಸ್ತಾರೆ. ಭಕ್ತನಲ್ಲಿ ದೇವರು ಕಾರ್ಯವನ್ನು ಮಾಡುವ ದೇವರು. ಭಕ್ತಿಗೆ ಶಕ್ತಿ ಇದೆ. ಆ ಭಕ್ತಿಯನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸದಲ್ಲಿ ತರುವರಾಗಿರಬೇಕು. ಅಂತರಾತ್ಮದಲ್ಲಿ ಆತ್ಮಸ್ವರೂಪನಾಗಿರುವ ದೇವರೊಂದಿಗೆ ಭಕ್ತಿಪೂರ್ವಕವಾಗಿ ಆತನು ಹುಡುಕುತ್ತಾ ಪ್ರಾರ್ಥಿಸುತ್ತಾ ಆತನು ಮಾಡಿದ ಉಪಕಾರವನ್ನು ನೆನೆಸಿ ಕೊಂಡಾಡುತ್ತಾ ಆರಾಧನೆ ಮಾಡುತ್ತಾ ಇರುವಾಗ ನಿನ್ನ ಭಕ್ತಿಯನ್ನು ಕಾಣುವ ದೇವರು. ಯೇಸುವಿನ ಶಕ್ತಿ ನಮ್ಮ ಭಕ್ತಿಗೂ ಜೀವನಕ್ಕೂ ಬೇಕಾದನ್ನೆಲ್ಲ ಕೊಡುತ್ತದೆ. ಭಕ್ತನು ಬರೆಯುತ್ತಾನೆ. ಭಕ್ತಿಯಾದರೂ ಎಲ್ಲದಕ್ಕೂ ಪ್ರಯೋಜನ. ಈಗ ಪರಕ್ಕೆ ಅದಕ್ಕೆ ವಾಗ್ದಾನಗಳಿವೆ. ಭಕ್ತರಾಗಿರುವಂಥ ನಿಮಗೆ, ಯೇಸುವಿನ ಭಕ್ತರಾಗಿರುವಂಥ ನಿಮಗೆ, ಯೇಸುವಿನ ಅನುಯಾಯಿಗಳಾಗಿರುವಂಥ ನಿಮಗೆ, ಯೇಸುವಿನ ಶಿಷ್ಯರಾಗಿರುವಂಥ ನಿಮಗೆ, ಯೇಸು ಕ್ರಿಸ್ತನ ನಾಮದ ನಿಮಿತ್ತವಾಗಿ ನಿಂದೆ, ಅವಮಾನ, ವಿರೋಧಗಳು, ಕಷ್ಟಗಳು, ಹಿಂಸೆಗಳು, ಸೆರೆಮನೆ, ಮರಣ ಏನೇ ಬಂದರೂ ಸಹ ಅದೆಲ್ಲವನ್ನು ಸಹಿಸಿಕೊಳ್ಳುವುದಕ್ಕಾಗಿ ಯೇಸುವಿನ ಬಳಿಗೆ ಓಡಿ ಬಂದಂತ ನಿಮ್ಮನ್ನು ಆತನ ಕೈ ಬಿಡುವ ದೇವರಲ್ಲ. ನಿಮ್ಮನ್ನು ಕೈ ಬಿಡುವ ದೇವರಲ್ಲ. ಆತ ನಿಮ್ಮ ಸಂಗಡ ಇದ್ದಾರೆ. ನಂಬಿದರೆ ಖಂಡಿತ ದೇವರ ಮಹಿಮೆಯನ್ನು ಕಾಣುವಿ. ಲಾಸರು ಸತ್ತಾಗ ಈತನ ಮಾತಾಡಿಕೊಂಡ್ರು. ಯೇಸು ಮಾತ್ರ ಇದ್ದಿದ್ರೆ ಅವನು ಸಾಯುತ್ತಿರಲಿಲ್ಲ.
ಹಲ್ಲೆಲೂಯಾ. ಹೌದು ಪ್ರಿಯರೇ, ಯೇಸು ಈಗ ಈ ನಿಮ್ಮ ಸಂಗಡ ಇಲ್ಲ ಎಂಬುದ ಯೋಚನೆ ಮಾಡಬೇಡಿ. ಅಳುವ ನಿಮಗೆ, ಚಿಂತೆಯಲ್ಲಿ ಬಿದ್ದುಕೊಂಡಿರುವಂಥ ನಿಮಗೆ, ಕಷ್ಟದಲ್ಲಿ ಬಿದ್ದುಕೊಂಡಿರುವಂಥ ನಿಮಗೆ, ನಿನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಕೂತುಕೊಂಡಿರುವಂಥ ನಿನಗೆ, ಸಾಲದಲ್ಲಿ ಬಿದ್ದುಕೊಂಡಿರುವಂಥ ನಿನಗೆ, ಅಯ್ಯೋ ನನಗೆ ಈ ಸಾಲದಿಂದ ನಾನು ಹೇಗೆ ಬಿಡುಗಡೆ ಆಗಲಿ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾರೆ. ನೀತಿವಂತನ ಸಾಲವನ್ನು ತೆಗೆದುಕೊಂಡು ಪುನಃ ಅದು ತಿರುಗಿ ಕೊಡುತ್ತಾನೆ. ದುರ್ಮಾರ್ಗನು ಅದನ್ನು ತೀರಿಸದೆ ಹೋಗುವನು. ನೀ ದುರ್ಮಾರ್ಗನಲ್ಲ, ದೇವರ ಸನ್ನದಿಯಲ್ಲಿ ಇದಿ, ನೀ ದೇವರ ಭಕ್ತನು. ದೇವರು ನಿಮಗಾಗಿ ಹತ್ತುಗಳನ್ನು ಮಾಡುವ ದೇವರು. ನಿಮ್ಮ ಜೀವನದಲ್ಲಿ ಹತ್ತುಗಳನ್ನು ಮಾಡಕ್ಕೆ ದೇವರು ಇದ್ದಾರೆ. ನಿನ್ನ ಸಾಲವನ್ನು ತೀರಿಸಲಿಕ್ಕೆ ಬೇಕಾಗಿರುವಂಥ, ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಅತಿ ಬೇಗನೆ ನಿನಗೆ ಮಾಡಲಿಕ್ಕಿದ್ದಾರೆ ಸಹೋದರ. ದೇವರ ಪಾದದಲ್ಲಿ ಕಾದುಕೊಂಡಿರು, ದೇವರಲ್ಲಿ ಆಲೋಚನೆಯನ್ನು ಕೇಳು. ಸಹಾಯದ ಹಸ್ತಗಳನ್ನು ದೇವರು ಒದಗಿಸುವ ಹಾಗೆ ಪರಸಿನ ದೇವರು ತರ ಮಾಡುವವರಾಗಿರುತ್ತಾರೆ. ದೇವರು ಕೊಡುವ ಆಲೋಚನೆಯ ಪ್ರಕಾರ ನಿನ್ನ ಕೆಲಸವನ್ನು ಪ್ರಾರಂಭಿಸು. ನಿನ್ನ ಕೈಯಿನ ಪ್ರಯಾಸಗಳನ್ನು ದೇವರು ಆಶೀರ್ವದಿಸುವವರಾಗಿದ್ದಾರೆ. 128 ಕೀರ್ತನೆಯಲ್ಲಿ ಓದುತ್ತೇವೆ, ಕರ್ತನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವನ್ನು ಹೊಂದುವನು. ಅವನ ಕಷ್ಟಾರ್ಜಿತ ಅವನನ್ನು ಅನುಭವಿಸುವನು, ಅವನಿಗೆ ಶುಭವಿರುವುದು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಕೈಯಿನ ಪ್ರಯಾಸ ದೇವರು ಆಶೀರ್ವದಿಸಲಿಕ್ಕಿದ್ದಾರೆ. ಯಸ್, ಕಿಗಿ ಹೋದಂಥ ನಿಮಗೆ, ಅಳುತ್ತಾ ಇರುವಂಥ ನಿನಗೆ, ಇವತ್ತು ದೇವರ ಸನ್ನದಿಯಲ್ಲಿ ಬಂದ ನೀನು ಕಣ್ಣೀರೊಂದಿಗೆ ಹೋಗಕೂಡದು. ಹಾಗೆ ನಿನ್ನ ಹಳೆಯ ಪರಿಸ್ಥಿತಿಯಲ್ಲಿ ಹಿಂದಿರುಗಿ ಓಡಕೂಡದು. ದೇವರು ನಿನಗೆ ಸಹಾಯ ಮಾಡಿದವರಾಗಿ, ತನ್ನ ವಾಗ್ದಾನವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸಿದವರಾಗಿ ದೇವರು ಇರುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಸೋನನು ಫಿಲಿಷ್ತರಿಂದ ಪರಿಹಾಸ ಮಾಡಲ್ಪಟ್ಟವನಾಗಿ ಮರಣದ ಅವಸ್ಥೆಯಲ್ಲಿ ಇರುವಂಥ ಸಮಯದಲ್ಲಿ ದೇವರ ಹತ್ರ ಕೂಗಿಕೊಂಡ, ದೇವರೇ ಈ ಒಂದು ಸಾರಿ, ದೇವರೇ ಈ ಒಂದು ಸಾರಿ ನನ್ನನ್ನು ಕನಿಕರಿಸು. ಅವನು ಕೇಳಿದ, ದೇವರೇ ಈ ಒಂದು ಸಾರಿ. ದೇವರು ಅವನ ಪ್ರಾರ್ಥನೆ ಆಲಿಸಿದರು. ಅವನಿಗೆ ದೇವರು ಪುನಃ ಬಲವನ್ನು ಕೊಟ್ಟರು, ಪುನಃ ಶಕ್ತಿಯನ್ನು ಕೊಟ್ಟರು. ಅವನ ಜೀವದಲ್ಲಿರುವ ಸಮಯದಲ್ಲಿ ಕೊಂದಾಕಿದಂಥ, ಅಂದರೆ ವೈರಿಗಳನ್ನು, ದೇವ ದ್ರೋಹಿಗಳನ್ನು ಕೊಂದಾಕುವ, ಅಂದರೆ ಅವನ ಜೀವನದಲ್ಲಿ ಇರುವಂಥ ಕಾಲದಲ್ಲಿ ಕೊಂದಾಗಿದ್ದಕ್ಕಿಂತ ಅವನು ಮರಣದ ವೇಳೆಯಲ್ಲಿ ಹೆಚ್ಚು ಜನರನ್ನು ಅವನು ಕೊಂದಾಕಿದನೆಂಬುದನ್ನು ನಾವು ಓದುತ್ತೇವೆ. ನಿನಗೆ ವಿರೋಧವಾಗಿ ಬರುವಂಥ ಎಲ್ಲ ಕಾರ್ಯದ ಮೇಲೆ ಖಂಡಿತವಾಗಿ ದೇವರು ನಿಮಗೆ ಜಯ ಕೊಡುತ್ತಾರೆ. ನೀನು ಒಂದು ವೇಳೆ ಮರಣವನ್ನು ಹೊಂದಿದ್ರು ಸಹ, ನೀನು ಸತ್ತ ನಂತರ ನಿಮ್ಮನ್ನು ಯಾರು ದೂಷಿಸುವುದಿಲ್ಲ. ನೀ ಸತ್ತ ನಂತರ ನಿಮ್ಮ ವಿಷಯದಲ್ಲಿ ತಪ್ಪಾದ ಸಾಕ್ಷಿ ಯಾರು ಕೊಡಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನೀ ಲೋಕದಲ್ಲಿ ಇರುವಾಗಲೇ, ನಿನ್ನ ಜೀವ ಇರುವಾಗಲೇ ನಿನಗಿರುವಂಥ ಎಲ್ಲ ಪರಿಸ್ಥಿತಿಯನ್ನು ದೇವರು ಬದಲಾವಣೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಎಸ್, ಸಿಂಸೋನನು ಕೇಳಿಕೊಂಡಾಗ ದೇವರು ಮಾಡಿದರು. ಹಲ್ಲೆಲೂಯಾ. ಹೌದು, ಕೇಳು. ಯಾರು ಕೇಳ್ತಾರೆ ಅವ್ರಿಗೆ ದೇವ್ರು ಕೊಡ್ತಾರೆ. ಹಲ್ಲೆಲೂಯಾ. ಕೇಳ್ತೀರಾ? ನಿಮ್ಮ ಪರಿಸ್ಥಿತಿಯನ್ನು ತಂದೆಗೆ ತಿಳಿಸ. ಅವ್ರಿಗೆ ಗೊತ್ತುಂಟು. ನೀವು ಕೇಳುವುದಕ್ಕೂ ಮುಂಚಿತವಾಗಿ ನಿಮಗೆ ಏನು ಬೇಕೆಂಬುದನ್ನು ತಿಳಿದವರಾಗಿರುತ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರಿಗೆಲ್ಲ ಗೊತ್ತುಂಟು. ಆದರೂ ಸಹ ಮಕ್ಕಳು ನಂಬಿಕೆಯೊಂದಿಗೆ ತನ್ನ ಬಳಿಗೆ ಕೇಳಬೇಕೆಂಬುದಾಗಿ, ನಂಬಿ ಕೇಳಬೇಕೆಂಬುದಾಗಿ, ನಂಬುವುದಕ್ಕೆ ಅವಕಾಶ ಕೊಡುತ್ತಾರೆ. ನಂಬಿಕೆ ಈ ಲೋಕದ ಜೀವನಕ್ಕೆ ಮಾತ್ರವಲ್ಲ,
ನಂಬಿಕೆ ಈ ಲೋಕದ ಜೀವನಕ್ಕೆ ಮಾತ್ರವಲ್ಲ ಪ್ರಿಯರೇ, ನಂಬಿಕೆ ಶಾಶ್ವತವಾಗಿ ನಮ್ಮ ದೇವರ ಬಳಿಯಲ್ಲಿ ಈ ಆಕಾಶ ಭೂಮಿ ಒಂದು ದಿನ ಅಳಿದು ಹೋಗುತ್ತದೆ. ಈ ಆಕಾಶ ಭೂಮಿ ಅದರಲ್ಲಿ ಎಲ್ಲ ಅಳಿದು ಹೋಗುತ್ತದೆ. ಈ ಲೋಕದ ಬೆಂಕಿಗೆ ಗುರಿ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳು, ಅವರ ಅಂತರಾತ್ಮ, ಅವರ ಜೀವಾತ್ಮ, ಅಂತರದ ಮನುಷ್ಯನು, ಇನ್ವರ್ಡ್ ಮ್ಯಾನ್, ಅವನು ಎಂದಿಗೂ ಸಾಯುವುದೇ ಇಲ್ಲ. ಅವನು ದೇವರೊಂದಿಗೆ ಶಾಶ್ವತವಾಗಿರುವವನು. ಯೇಸು ಕ್ರಿಸ್ತನ ನಂಬಿ, ಯೇಸು ಕ್ರಿಸ್ತನಿಗಾಗಿ ಯಾರೆಲ್ಲ ಜೀವವನ್ನು ಬಿಟ್ಟರೋ, ಪರಿಶುದ್ಧರಾಗಿ ನಂಬಿಕೆ ಉಳ್ಳವರಾಗಿ ಯೇಸುಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟರೋ, ಅವರು ಸತ್ತು ಸಮಾಧಿಯಲ್ಲಿ ಇದ್ದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಬರುವಾಗ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಜೀವದಲ್ಲಿ ಇರುವ ಸಹ ನಾವು ಹಾಗೆ ಹಾರಿ ಹೋಗುವೆವು. ಶಾಶ್ವತವಾಗಿ ಎಂದೆಂದಿಗೂ ನಿರಂತರವಾಗಿ ನಮ್ಮ ದೇವರ ಜೊತೆಯಲ್ಲಿ ಇರುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಈ ಭೂಲೋಕದ ಜೀವನಕ್ಕೆ ಮಾತ್ರವಲ್ಲ, ಪರಲೋಕದ ಜೀವನಕ್ಕೂ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪಾರ್ಶ್ವವಾಯು ರೋಗಿಗಾಗಿ ದೇವರೇ ಬಂದನು. ಆ ಪಾರ್ಶ್ವವಾಯಿಗೆ 38 ವರ್ಷ ಕಾಲ ಯಾರು ಇಲ್ಲ. ಅವನ ಕುಟುಂಬದವರಾಗಲಿ, ಆ ಊರಿನವರಾಗಲಿ, ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಆ ಕೊಳದ ಹತ್ರ ಬಂದರೂ ಸಹ ಈ ವ್ಯಕ್ತಿಗೆ ಯಾರು ಸಹಾಯ ಮಾಡಲಿಲ್ಲ. ಹಲ್ಲೆಲೂಯಾ. ಆ ನೀರು ಉಕ್ಕುವಾಗ ಅವನ ಅಕ್ಕಪಕ್ಕದಲ್ಲಿ ಇರುವ ಜನಗಳು ಅವನಿಗಿಂತ ಮೊದಲೇ ಇಳಿಯುತ್ತಾರೆ. ಆದರೆ ಇವನಿಗೆ ಇಳಿಯಕ್ಕೆ ಆಗುತ್ತಾ ಇಲ್ಲ. ಇವನಿಗೆ ಯಾರು ಇಳಿಸಕ್ಕೆ ಇಲ್ಲ. ಆದರೆ ದೇವರು ಬಂದರೆ, ಹಲ್ಲೆಲೂಯಾ, ಯೇಸು ಬಂದರೆ ನೀರು ಉಕ್ಕಬೇಕಂತ ಅಗತ್ಯನೇ ಇಲ್ಲ. ಯೇಸು ಒಂದು ಮಾತು ಹೇಳಿದ್ರೆ ಸಾಕು. ಹಲ್ಲೆಲೂಯಾ. ಯೇಸು ಒಂದು ಮಾತು ಹೇಳಿದ್ರೆ ಸಾಕು. ಹಲ್ಲೆಲೂಯಾ. ಸ್ವಸ್ಥವಾಗುವೆವು, ಆಶೀರ್ವಾದಗಳನ್ನು ಪಡೆಯುವೆವು, ನಮ್ಮ ಅಗತ್ಯಗಳು ಪೂರೈಸಲ್ಪಡುವೆವು. ದೇವರ ವಾಗ್ದಾನ ನಮಗೆ ಸಿಕ್ಕಿದರೆ ಎಲ್ಲ ನಡೆಯುತ್ತದೆ. ಹಲ್ಲೆಲೂಯಾ. ಆ ಪಾರ್ಶ್ವವಾಯು ರೋಗಿಯನ್ನು ಯೇಸು ಎಪ್ಪಿಸಿದರು. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಚಪ್ಪಾಳೆ ಹಿಡ್ಕೊಂಡರು. ಆಮೆನ್. ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುವುದಕ್ಕೆ ಒನ್ ವರ್ಡ್, ಒಂದು ಮಾತು. ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀನು ನನ್ನ ಮನೆಗೆ ಬರೆಗೆ ನಾನು ಯೋಗ್ಯನಲ್ಲ. ಒಂದು ಮಾತು ಹೇಳಿದರೆ ನನ್ನ ಆಳು ಸ್ವಸ್ಥವಾಗುವನು ಅಂತ ಶ್ರೇಷ್ಠವಾದಂಥ ನಂಬಿಕೆಯೊಂದಿಗೆ ಕೂತಿರುವಂಥ ನಿಮ್ಮ ಜೀವನದಲ್ಲಿ ಯೇಸುವೇ ನೀ ನನಗಾಗಿ ಒಂದು ಮಾತನಾಡು ದೇವರ. ಒಂದು ಮಾತು ಸಾಕಪ್ಪ, ನನಗಾಗಿ ಒಂದು ಮಾತು ಮಾತನಾಡು, ಒಂದು ವಾಗ್ದಾನವನ್ನು ಕೊಡು ದೇವರ. ಕಾದಿರುವಂಥ ನಿನಗೆ ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಎಸ್, ಖಂಡಿತ ಸಹೋದರ, ಖಂಡಿತ ಸಹೋದರಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಅತಿ ಬೇಗನೆ ಕಾಣಲಿಕ್ಕಿದೆ. ನಂಬುವರು ಚಪ್ಪಾಳೆ ತಟ್ಟಿ ದೇವರು ಕೊಂಡಾಡುವವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರ್ಶ್ವವಾಯು ರೋಗಿ ಅವನು ಎದ್ದನು, ಹಾಸಿಗೆ ಬಿಟ್ಟು ಎದ್ದನು. ನೀರು ಉಕ್ಕುವಾಗ ಅಲ್ಲ, ಯೇಸು ಬಂದುಬಿಟ್ರೆ ಯಾವುದು ಬೇಡ. ಯೇಸು ಎದ್ದು ಬಿಟ್ರೆ ಸಾಕು, ಎಲ್ಲ ಇದೆ. ಹಾಗಾಗಿ ಕೀರ್ತನೆಕಾರನು ಬರೆಯುವಾಗ ಯೆಹೋವನು ನನಗೆ ಕುರುಬನು, ಕೊರೆತ ಪಡೆನು. ಹಲ್ಲೆಲೂಯಾ. ದೇವರೇ ನನ್ನ ಪಾಲು. ಯಾರ ಆ ಥರ ಇದ್ದಾರೋ ದೇವರು ನನಗಿದ್ದರೆ ಸಾಕು.
ಹಲ್ಲೆಲೂಯಾ. ಲಾಸರನ ಮರಣದ ಸಮಯದಲ್ಲಿ ಜನರು ಮಾತಾಡಿಕೊಂಡ್ರು, ಹೌದು ಯೇಸು ಇದ್ದರೆ ಈ ಥರ ಆಗ್ತಿರ್ಲಿಲ್ಲ. ಲಾಸರನ ಎಷ್ಟೋ ಆತನು ಪ್ರೀತಿ ಮಾಡಿದರು. ಸತ್ತಂತ ಲಾಸರನು ಬಹಳವಾಗಿ ಪ್ರೀತಿ ಮಾಡಿದರು. ಆದರೆ ಈ ದಿನಮಾಲೆ ಅವರು ಇರಲಿಲ್ಲ, ಹಾಗಾಗಿ ಸತ್ತು ಹೋದನು. ಮಾತಾಡಿಕೊಳ್ಳುವ ಆ ಸಮಯಗಳಲ್ಲಿ ಯೇಸು ಸಮಾಧಿ ಬಳಿಗೆ ಹೋಗ್ತಾರೆ. ಸಮಾಧಿ ಬಳಿಗೆ ಹೋಗಿ ಒಂದೇ ಮಾತು, ಲಾಸರವೇ ಎದ್ದು ಬಾ. ಸತ್ತಂತ ವ್ಯಕ್ತಿಯ ಒಳಗಡೆ ಯೇಸು ಕ್ರಿಸ್ತನ ಜೀವದ ಮಾತುಗಳು ಅವನಿಗೆ ಜೀವನ ಉಂಟು ಮಾಡಿದ್ದ. ಹಲ್ಲೆಲೂಯಾ. ಸತ್ತವನು ಜೀವಂತನಾಗಿ ಎದ್ದನು. ಕೊಳತದ ದೇಹ ಬದಲಾವಣೆ ಆಯಿತು. ವಾಸನೆ ಬಂದ ದೇಹ ಬದಲಾವಣೆ ಆಯಿತು. ಆ ದೇವರು ನಿನ್ನ ಸಂಗಡ ಇದ್ದಾರೆ. ನಿನ್ನ ಜೀವನ ಸತ್ತದ ಹಾಗೆ ಕಾಣುತ್ತಾ ಇದ್ದೀ, ಹೆದರಬೇಡ. ದೇವರು ಯೇಸು ನಿನಗೆ ಜೀವನ ಉಂಟು ಮಾಡುವರಾಗಿದ್ದಾರೆ. ಆತ್ಮದಲ್ಲಿ ತನ್ನದೇ ಆದಂತ ಜೀವ ತನ್ನದೇ ಆದಂತ ಜೀವ ನಿನ್ನ ಒಳಗೆ ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರಿಗೆ ಆಸೆ, ನನಗೆ ನನ್ನ ಆತ್ಮದಲ್ಲಿ ಅಂತರದ ಮನುಷ್ಯನಲ್ಲಿ ದೇವರ ಜೀವ ಬರಬೇಕು. ಎಸ್, ಲಾಸರ ಸಂಗಡ ಮಾತಾಡಿದ ದೇವರು ನನ್ನಲ್ಲಿ ಮಾತನಾಡಬೇಕು. ಆತನ ವಾಕ್ಯದ ಶಕ್ತಿ ನನ್ನ ಜೀವನದಲ್ಲಿ ಕಾರ್ಯಗಳನ್ನು ಮಾಡಬೇಕು. ನನ್ನ ದೇಹವನ್ನು ಬದಲಾವಣೆ ಮಾಡಬೇಕು. ಸಮಾಧಿಯಲ್ಲಿ ಇರುವ ನಾನು ಹೊರಗಡೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆರೆಮನೆಯಲ್ಲಿ ಇದ್ದಂಥ ಪೇತ್ರನಿಗೆ ಯಾರು ಸಹಾಯ ಮಾಡಲಿಲ್ಲ, ಪರಲೋಕದ ದೇವರೇ ಸಹಾಯ ಮಾಡಿದರು. ಪರಲೋಕದ ದೇವ ದೂತರೇ ಬಂದರು. ದೇವರು ತನ್ನ ಶಕ್ತಿಯನ್ನು ತೋರಿಸಿ ಪೇತ್ರನು ಸೆರೆಮನೆಯಿಂದ ಬರಮಾಡಿದ ದೇವರು ಅದೇ ದೇವರಿನ ಸಂಗಡ ಇದ್ದಾರೆ. ದಾನಿಯೇಲನು ಸಿಂಹದ ಗವಿಯ ಒಳಗಡೆ ಇದ್ದನು. ಆ ಸಿಂಹ ಅವನಿಗೇನು ಮಾಡಲಿಲ್ಲ, ಮೌನವಾಗಿ ಅವನ ಸಂಗಡ ಇದ್ದವು. ಹಲ್ಲೆಲೂಯಾ. ಯಾರು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಬೇಕೆಂಬುದಾಗಿ ಯೋಚಿಸಿದ್ದರೋ, ಕಾರ್ಯನಿರ್ವಹಿಸಿದ್ದರೋ, ಅವರನ್ನು ತೆಗೆದು ಹಾಕುವಾಗ ಸಿಂಹ ಅವರು ಒಳಗಡೆ ಬರುವಾಗಲೇ ಹಾರಿ ಹೋಗಿ ಅವರನ್ನು ಸಂಪೂರ್ಣವಾಗಿ ಸಾಯಿಸಿಬಿಟ್ಟಿದ್ದು ಪ್ರಿಯರೇ. ಹಲ್ಲೆಲೂಯಾ. ಆದರೆ ಸಿಂಹದ ಗವಿಯಲ್ಲಿ ಸಿಂಹ ಮೌನವಾಗಿ ಇತ್ತು. ಹೆದರಬೇಡ. ಈಗ ಲೋಕದ ಅಧಿಪತಿಯಾಗಿರುವ ಸೈತಾನನು ನಿಮಗೆ ವಿರೋಧವಾಗಿ ಏನೇ ಆಲೋಚನೆ ಮಾಡಲಿ, ಅವನು ಯಾವುದೇ ಕಾರ್ಯವನ್ನು ನಿಮಗಾಗಿ ರೂಪಿಸಲಿ, ನಿಮಗಾಗಿ ಏನು ಬೇಕಾದ್ರೆ ಕಣ್ಣಿ ಹಾಕಲಿ. ಯಾರು ಹೊಂಡವನ್ನು ತೋಡುವರಾಗಿರುತ್ತಾರೋ ಅವರೇ ಬೀಳುತ್ತಾರೆ. ಹೆದರಬೇಡ. ಹಲ್ಲೆಲೂಯಾ. ನಿನಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವು ನೆರವೇರುವುದೇ ಇಲ್ಲ. ನಿನಗೆ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಎಲ್ಲ ಆಯುಧ ಲಯವಾಗುತ್ತದೆ. ಸೈತಾನನ ಎಲ್ಲ ಆಲೋಚನೆಗಳು, ಅವನ ಕುತಂತ್ರಗಳು, ಅವನ ಎಲ್ಲ ಪ್ರಯತ್ನಗಳು ಅವನ ಮೂಲಕವಾಗಿ ಪ್ರೇರಿಸಲ್ಪಟ್ಟು ನಿನಗೆ ವಿರೋಧವಾಗಿ ಮಾಡುವಂತ ವ್ಯಕ್ತಿಗಳ ಜೀವನದಲ್ಲಿ ಅವರು ಏನು ಮಾಡಲಿಕ್ಕೆ ಆಗದ ರೀತಿಯಲ್ಲಿ ನಿನ್ನ ಸಂಗಡ ದೇವರು ಇದ್ದು ಅವರ ಮೇಲೆ ಜಯ ಕೊಡುತ್ತಾರೆ. ಆ ಪರಿಸ್ಥಿತಿ ಮೇಲೆ ನಿನಗೆ ಜಯ ಕೊಡುತ್ತಾರೆ. ಯಾರಿಗೆ ಬೇಕೋ ದೇವರು, ನಾನು ಒಬ್ಬಂಟಿಗೆ ಆಗಿದ್ದೀನಿ, ನನ್ನ ಜೀವನ ಬದಲಾವಣೆ ಮಾಡ. ಪ್ರೇರೆ 38 ವರ್ಷ ಕಾಲ ಪಾರ್ಶ್ವವಾಯು ರೋಗದಲ್ಲಿ ಯಾರು ಸಹಾಯಕನಿಲ್ಲದೆ ಮಲಗಿಕೊಂಡಂಥ ವ್ಯಕ್ತಿಗಾಗಿ ದೇವರೇ ಮಾನವನಾಗಿ ಇಳಿದು ಬಂದು ಅವನಿಗೆ ಆರೋಗ್ಯವನ್ನು ಕೊಡುವುದಾದರೆ ನಿನಗೆ ಮಾಡುವುದಿಲ್ಲವೋ?
ಖಂಡಿತ ನಿನಗಾಗಿ ಮಾಡಲಿಕ್ಕೆ ಇದ್ದಾರೆ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆತಂದಿದ್ದಾರೆ. ಅದಕ್ಕಾಗಿ ನನ್ನ ಮೂಲಕವಾಗಿ ನನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಎಲ್ಲಿಬ್ಬರು ಮೂವರು ಸರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದೆ ಎಂಬುದಾಗಿ ಹೇಳಿದ ಕರ್ತನು ಈಗ ನಮ್ಮ ಸಂಗಡ ಇದ್ದಾರೆ. ನಮ್ಮೂರು ಚಪ್ಪಾಳೆ ತಟ್ಟಿ ದೇವರು ಕೊಂಡಾಡುವರಾಗಿರೋಣ. ನಂಬಿದವರಾಗಿ ಎದ್ದು ನಿಲ್ಲುವರಾಗಿರೋಣ. ನಂಬಿದಂಥ ವ್ಯಕ್ತಿಗಳು ನಾವು ಎದ್ದು ನಿಲ್ಲುವರಾಗಿರೋಣ. Hallelujah. Hallelujah. Spirit of God, holy. Yes. Jesus. ನೀನು ಜೀವಿಸು ದೇವರು. ನೀವು ಯಾರನ್ನು ಅನಾಥನಾಗಿ ಬಿಡುವುದಿಲ್ಲ. Yes, Lord. Yes. Hallelujah. Yes. ಯಾರನ್ನು ಕೈ ಬಿಡುವ ದೇವರಲ್ಲ, ನಿನ್ನ ಮಕ್ಕಳಿಗಾಗಿ ನೀನು ಬರುವ ದೇವರು. ನಿನ್ನ ಮಕ್ಕಳ ಸಂಗಡ ಕಥೆ ಇವತ್ತು ಮಾತಾಡಿದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ ದೇವರ. ನನ್ನನ್ನು ಮರೆ ಮಾಡಿ ಮಾತಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವರ. ನಿನ್ನ ಮಕ್ಕಳ ಸಂಗಡ ನೀನು ಹೇಗೆ ಮಾತನಾಡಿದೆಯೋ ಹಾಗೆಯೇ ಅವರ ಸಂಗಡಿನ ಕಾರ್ಯ ನಿರ್ವಹಿಸುವ ದೇವರು. ನಿನ್ನ ರಾಜ್ಯದ ಬಲ, ನಿನ್ನ ರಾಜ್ಯದ ಶಕ್ತಿ, ನಿನ್ನ ಆಳುವಿಕೆ ಅವರ ಸಂಗಡ ಇರಲಿ ದೇವರ. ನೀನು ಅವರಿಗಾಗಿ ರಾಜಾದಿ ರಾಜನಾಗಿ ಅವರ ಸಂಗಡ ಇರು ದೇವರ. ಅವರ ಸಂಗಡ ದೇವಾದಿ ದೇವನಾಗಿ ಅವರ ಸಂಗಡ ಇರು ದೇವರ. ಅವರಿಗಾಗಿ ಕಲ್ವಾರಿಯ ಕುರ್ಜೆ ಮೇಲೆ ಸಮಸ್ತವನ್ನು ಮಾಡಿ ಮುಗಿಸಿದ ನಮ್ಮ ಯೇಸುವೇ ಅವರ ಸಂಗಡ ಇರು. ಯೇಸ್, ಇರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಶಬ್ದವನ್ನು ಕೇಳುವ ಮಕ್ಕಳ ಎಲ್ಲರ ಸಂಗಡ ಇರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಭೆಯಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಸಭಾ ಸೇವಕರನ್ನು, ಅವರ ಕುಟುಂಬವನ್ನು, ಹಾಗೆ ಕರ್ತನೇ ಇಲ್ಲಿರುವಂಥ ಎಲ್ಲ ವಿಶ್ವಾಸಿಗಳನ್ನು, ಈ ದಿನದಲ್ಲಿ ದೇವರ ಬಳಿಗೆ ಓಡಿ ಬಂದ ನಿನ್ನ ಮಕ್ಕಳ ಎಲ್ಲರನ್ನು ಯೇಸುವೆ ನಿಮ್ಮ ಕರೆಲು ಒಪ್ಪಿಸ್ತೇವೆ. ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು. ನಿನ್ನ ವಾಗ್ದಾನಗಳನ್ನು ನೆರವೇರಿಸು. ಅದ್ಭುತಗಳನ್ನು ಮಾಡು. ಲೂಸಿಫರೇ, ಅಧಿಕಾರವೇ, ರಾಜತ್ವವೇ, ಅಂಧಕಾರ ಶಕ್ತಿಯೇ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ವಿರೋಧವಾಗಿ ಬರುವರಾಗಿರುತ್ತೇನೆ. ದೇವರ ಮಕ್ಕಳಿಗೆ ವಿರೋಧವಾಗಿ ಮಾಡುವ ನಿನ್ನ ಎಲ್ಲ ಕಾರ್ಯಗಳು ಯೇಸುವಿನ ಹೆಸರಿನಲ್ಲಿ ಲಯವಾಗಲಿ. ಪರಲೋಕ ದೇವರ ಮಹಿಮೆಯ ಪ್ರಸನ್ನತೆ, ಯೇಸು ಕ್ರಿಸ್ತನು ಕಲ್ವಾರಿಯ ಕುರುಜೆಯ ಮೇಲೆ ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿ ಸಮಾಧಿಯಲ್ಲಿ ಇಟ್ಟು ತಂದ ದೇವರು ಯೇಸು ಕ್ರಿಸ್ತನನ್ನು ಸತ್ತವರನ್ನು ಎಬ್ಬಿಸಿ ಯೇಸು ಕ್ರಿಸ್ತನನ್ನು ತನ್ನ ಬಲಗಡೆಯಲ್ಲಿ ಕುಳ್ಳಿರಿಸಿ ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರ ಕೊಟ್ಟು ಯೇಸುವಿನ ಹೆಸರಲ್ಲಿ ಆಜ್ಞಾಪಿಸುತ್ತೇನೆ. ದೇವರ ಮಕ್ಕಳಿಗೆ ಆಶೀರ್ವಾದಗಳು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆತ್ಮಿಕ, ಶಾರೀರಿಕ, ಭೌತಿಕ, ಈಗ ಬರಕ್ಕೆ ಬೇಕಾಗಿರುವ ಆಶೀರ್ವಾದಗಳು ಯೇಸುವಿನ ಹೆಸರಲ್ಲಿ ಉಂಟಾಗಲಿ. ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪಾಸ್ಟರ್ ಕೈಲಿ ಒಪ್ಪಿಸ್ಕೊಡ್ತೀನಿ.